ಮೂವಿಯ ಮೊದಲ ಸೀನ್ ಶುರುವಾಗೋದು ಸ್ಕೂಲ್ನಲ್ಲಿ. ಅಲ್ಲಿ ನಮಗೆ ಬಯಾಲಜಿ ಟೀಚರ್ ಆದ ದೇವ್ಕಿ ಎಂಬಾಕೆ ಪರಿಚಯವಾಗ್ತಾಳೆ. ಅದೇ ಕ್ಲಾಸ್ನಲ್ಲಿ ನಮಗೆ ದೇವ್ಕಿಯ ಮಗಳಾದ ಆರ್ಯ ಕಾಣ್ತಾಳೆ. ಹೀಗೆ ದೇವ್ಕಿ ಕ್ಲಾಸ್ ತೆಗೆದುಕೊಂಡಿರುವಾಗ ಕ್ಲಾಸ್ನಲ್ಲಿದ್ದ ಮೋಹಿತ್ ಎಂಬಾತ ಆರ್ಯಗೆ ಒಂದು ಕೆಟ್ಟ ವಿಡಿಯೋ ಕಳಿಸ್ತಾನೆ. ಅದರಿಂದ ಕೋಪ ಮಾಡಿಕೊಳ್ಳೋ ಆರ್ಯ ಅದನ್ನ ತನ್ನ ಫ್ರೆಂಡ್ಗೆ ತೋರಿಸಿದಾಗ ಆಕೆ ಚೀ ಎಂದು ಜೋರಾಗಿ ಹೇಳ್ತಾಳೆ. ಕ್ಲಾಸ್ನಲ್ಲಿದ್ದವರ ಗಮನವೆಲ್ಲ ಅವರ ಮೇಲೋಗುತ್ತೆ. ದೇವ್ಕಿ ಕೂಡ ಏನೆಂದು ವಿಚಾರಿಸ್ತಾಳೆ. ಮೋಹಿತ್ ಮಾಡಿರೋ ಕೆಲಸ ಗೊತ್ತಾಗಿ ಅವನ ಫೋನ್ ತಗೋತಾಳೆ. ಅದನ್ನ ವಿಂಡೋದಿಂದ ಹೊರಗೆಸೆದು ನಿನ್ನ ಪೇರೆಂಟ್ಸ್ ಅನ್ನ ಕರೆದುಕೊಂಡು ಬಾ ಎಂದು ಹೇಳ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು ದೇವ್ಕಿ ಮನೆಯಲ್ಲಿ. ಅಲ್ಲಿ ನಮಗೆ ದೇವ್ಕಿ ಫ್ಯಾಮಿಲಿ ಕಾಣುತ್ತೆ. ಹಾಗೆಯೇ ಆರ್ಯನ ತಂದೆ ಅಂದರೆ ದೇವ್ಕಿ ಗಂಡನಾದ ಆನಂದ್ ಎಂಬಾತ ಪರಿಚಯವಾಗ್ತಾನೆ. ಸ್ನೇಹಿತರೆ, ಆರ್ಯ ದೇವ್ಕಿಯನ್ನ ತಾಯಿ ಎಂದು ಒಪ್ಪಿಕೊಂಡಿರೋದೇ ಇಲ್ಲ. ಅದಕ್ಕೂ ಕೂಡ ಒಂದು ಕಾರಣ ಇದೆ. ಈ ದೇವ್ಕಿ ಆನಂದ್ನ ಎರಡನೇ ಹೆಂಡತಿ. ಆರ್ಯಾಳ ಹೆತ್ತ ತಾಯಿ ಸತ್ತು ಹೋಗಿರ್ತಾಳೆ. ಹಾಗಾಗಿ ಆರ್ಯ ದೇವ್ಕಿಯನ್ನ ತಾಯಿ ಎಂದು ಅಕ್ಸೆಪ್ಟ್ ಮಾಡಿರೋದಿಲ್ಲ. ಪ್ರತಿ ಮಾತಲ್ಲೂ ದೇವ್ಕಿಗೆ ಆಕೆ ಹರ್ಟ್ ಮಾಡ್ತಿರ್ತಾಳೆ. ಆದರೆ ದೇವ್ಕಿ ಆರ್ಯನನ್ನ ತನ್ನ ಮಗಳೆಂದು ಒಪ್ಪಿಕೊಂಡಿರ್ತಾಳೆ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಅವಳನ್ನ ಪ್ರೀತಿ ಮಾಡ್ತಿರ್ತಾಳೆ. ಹೀಗೆ ಆನಂದ್ ಆಫೀಸ್ ಕೆಲಸದ ಮೇಲೆ 10 ದಿನಗಳ ಮಟ್ಟಿಗೆ ಹೊರಗೋಗ್ತಾನೆ. ಮನೆಗೆ ಇಬ್ಬರು ಮಂಗಳ ಮುಖಿಯರು ಬರ್ತಾರೆ. ಅವರು ದೇವ್ಕಿಯ ಸ್ಟೂಡೆಂಟ್ಸ್ ಆಗಿದ್ದವರು. ತಾವು ಹೊಸದಾಗಿ ಶುರು ಮಾಡಿರೋ ಕ್ಲಾತ್ ಬಿಸ್ನೆಸ್ನ ಬಗ್ಗೆ ಅವಳಿಗೆ ಹೇಳಿ ಸ್ವೀಟ್ ಕೊಟ್ಟು ಹೊರಡ್ತಾರೆ. ರಾತ್ರಿಯಲ್ಲಿ ಆರ್ಯ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿಗೆ ಹೋಗಲು ತಯಾರಾಗ್ತಾಳೆ. ಫ್ರೆಂಡ್ಸ್ಗಳ ಜೊತೆ ಹೋಗುತ್ತಿದ್ದ ಕಾರಣ ದೇವ್ಕಿ ಬೇಡ ಎಂದು ಹೇಳೋದಿಲ್ಲ, ಖುಷಿಯಿಂದಲೇ ಕಳಿಸಿಕೊಡ್ತಾಳೆ. ಹೀಗೆ ಆರ್ಯ ಪಾರ್ಟಿಯಲ್ಲಿ ಎಂಜಾಯ್ ಮಾಡುವಾಗ ಅವಳನ್ನ ಮೋಹಿತ್ ಗಮನಿಸ್ತಾನೆ. ಅವಳನ್ನ ಮಾತಾಡಿಸಿ ಡ್ಯಾನ್ಸ್ ಮಾಡೋಣ ಎಂದು ಕೂಗಿದಾಗ ಆರ್ಯ ಅವನಿಗೆ ಬೈದು ಕಳಿಸ್ತಾಳೆ. ಅದರಿಂದ ಮೋಹಿತ್ಗೆ ಅವಮಾನವಾಗುತ್ತೆ. ಇದನ್ನ ನೋಡಿದ ಅವನ ಬ್ರದರ್ ಆದ ಚಾರ್ಲ್ಸ್ ಕೂಡ ಆರ್ಯನನ್ನ ಮಾತಾಡಿಸಲು ಹೋಗ್ತಾನೆ. ಅವನಿಗೂ ಕೂಡ ಆರ್ಯ ಇನ್ಸಲ್ಟ್ ಮಾಡ್ತಾಳೆ. ತನ್ನ ಫ್ರೆಂಡ್ಗೆ ಅವಮಾನವಾಗಿದ್ದು ಅಲ್ಲಿದ್ದ ಜಗನ್ ಎಂಬಾತನಿಗೆ ಸಹಿಸಲು ಆಗಲ್ಲ. ಸಮಯ ನೋಡಿಕೊಂಡು ಅವರೆಲ್ಲ ಆರ್ಯಗೆ ಹೊಡೆದು ಕಿಡ್ನಾಪ್ ಮಾಡ್ತಾರೆ. ಅದಕ್ಕೆ ಅಲ್ಲಿನ ವಾಚ್ಮ್ಯಾನ್ ಕೂಡ ಸಹಾಯ ಮಾಡ್ತಾನೆ. ಹೀಗೆ ಅವರೆಲ್ಲ ಸೇರಿ ಕಾರ್ನಲ್ಲಿಯೇ ಆರ್ಯನನ್ನ ಸಾಮೂಹಿಕವಾಗಿ ಅತ್ಯಾಚಾರ ಮಾಡ್ತಾರೆ. ಕೊನೆಗೆ ಆರ್ಯನನ್ನ ಒಂದು ಡ್ರೈನೇಜ್ಗೆ ಬಿಸಾಕಿ ಹೋಗ್ತಾರೆ. ತುಂಬಾ ಹೊತ್ತಾದ್ರೂ ಆರ್ಯ ಮನೆಗೆ ಬರೋದಿಲ್ಲ. ದೇವ್ಕಿ ಹಲವು ಬಾರಿ ಕಾಲ್ ಟ್ರೈ ಮಾಡಿದರೂ ಯಾವ ಉತ್ತರ ಬರೋದಿಲ್ಲ. ಅದರಿಂದ ತುಂಬಾ ಗಾಬರಿಯಾದ ದೇವ್ಕಿ ಆರ್ಯ ಹೋಗಿದ್ದ ಪಾರ್ಟಿಗೆ ಹೋಗ್ತಾಳೆ. ಅಲ್ಲೋದರೂ ಅವಳ ಫ್ರೆಂಡ್ಸ್ಗಳನ್ನ ವಿಚಾರಿಸಿದರೂ ಏನೂ ಪ್ರಯೋಜನವಾಗಲ್ಲ. ಆಗ ತಡ ಮಾಡದ ದೇವ್ಕಿ ಕಂಪ್ಲೇಂಟ್ ಕೊಡಲು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ತನ್ನ ಮಗಳ ಬಗ್ಗೆ ಎಲ್ಲ ವಿಷಯವನ್ನ ಹೇಳುವಾಗ ಅಲ್ಲೇ ಡಿಕೆ ಎಂಬ ವ್ಯಕ್ತಿ ಇರ್ತಾನೆ. ಆತ ಎಲ್ಲವನ್ನ ಕೇಳಿಸಿಕೊಳ್ತಾನೆ. ಹೀಗೆ ಕಂಪ್ಲೇಂಟ್ ಕೊಟ್ಟ ದೇವ್ಕಿ ಅಲ್ಲಿಂದ ಹೋಗುವಾಗ ಅಲ್ಲಿಗೆ ಡಿಕೆ ಬರ್ತಾನೆ. ತಾನೊಬ್ಬ ಪ್ರೈವೇಟ್ ಡಿಟೆಕ್ಟರ್ ಎಂದು ಪರಿಚಯ ಮಾಡಿಕೊಂಡು ನಾನು ನಿಮಗೆ ಸಹಾಯ ಮಾಡ್ತೀನಿ ಎಂದು ಹೇಳ್ತಾನೆ. ಆದರೆ ದೇವ್ಕಿ ಅವನ ಸಹಾಯ ತಗೊಳ್ಳಲ್ಲ. ಆಗ ಡಿಕೆ ಅವಳಿಗೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೆಲ್ಪ್ ಬೇಕು ಎಂದಾಗ ಕಾಲ್ ಮಾಡಿ ಎಂದು ಹೇಳ್ತಾನೆ. ಹೀಗೆ ಬೆಳಿಗ್ಗೆಯಾಗುತ್ತೆ. ಒಬ್ಬ ವ್ಯಕ್ತಿಗೆ ಡ್ರೈನೇಜ್ನಲ್ಲಿ ಬಿದ್ದಿರೋ ಆರ್ಯ ಕಾಣ್ತಾಳೆ. ಕೂಡಲೇ ಆತ ಹಾಸ್ಪಿಟಲ್ಗೆ ಕಾಲ್ ಮಾಡ್ತಾನೆ. ನೆಕ್ಸ್ಟ್ ಸೀನಲ್ಲಿ ದೇವ್ಕಿಗೆ ವಿಷಯ ಗೊತ್ತಾಗಿ ಹಾಸ್ಪಿಟಲ್ಗೆ ಓಡಿ ಬರ್ತಾಳೆ. ಬಂದು ನೋಡಿದರೆ ಆರ್ಯ ICUನಲ್ಲಿ ಕೆಟ್ಟ ಸ್ಥಿತಿಯಲ್ಲಿ ಮಲಗಿರ್ತಾಳೆ. ಅವಳನ್ನ ಆ ಸ್ಥಿತಿಯಲ್ಲಿ ನೋಡಿದ ದೇವ್ಕಿಗೆ ದೊಡ್ಡ ಶಾಕ್ ಆಗುತ್ತೆ. ಡಾಕ್ಟರ್ನಿಂದ ಅವಳಿಗೆ ಗೊತ್ತಾಗೋದೇನೆಂದ್ರೆ ಆರ್ಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ ಎಂದು. ಈ ವಿಷಯ ಗೊತ್ತಾಗಿ ದೇವ್ಕಿ ಅತಿಯಾಗಿ ಹೇಳ್ತಾಳೆ. ಇತ್ತ ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡಲು ಮ್ಯಾಥ್ಯೂ ಎಂಬ ಆಫೀಸರ್ ಅನ್ನ ಕಳಿಸ್ತಾರೆ. ಬಂದ ಆತ ದೇವ್ಕಿ ಜೊತೆ ಮಾತಾಡ್ತಾನೆ. ನಂತರ ದೇವ್ಕಿ ತನ್ನ ಗಂಡ ಆನಂದ್ಗೂ ಕಾಲ್ ಮಾಡಿ ನಡೆದ ವಿಷಯ ಹೇಳಿ ಅಳ್ತಾಳೆ. ಹಾಗೆ ಕೂಡಲೇ ಬರಲು ಹೇಳ್ತಾಳೆ. ಆರ್ಯಗೆ ದೇವ್ಕಿ ತನಗಾಗಿ ಕಷ್ಟ ಪಡುತ್ತಿರೋದು, ನಿದ್ದೆ ಮಾಡದೆ ತನ್ನ ಸೇವೆ ಮಾಡುತ್ತಿರೋದೆಲ್ಲ ಗೊತ್ತಿರುತ್ತೆ. ಆದರೂ ಆಕೆ ದೇವ್ಕಿಯನ್ನ ತನ್ನ ತಾಯಿ ಎಂದು ಒಪ್ಪಿಕೊಳ್ಳೋದೇ ಇಲ್ಲ. ಆಗ ಅಲ್ಲಿಗೆ ಆರ್ಯ ತಂದೆ ಬರ್ತಾನೆ. ಆರ್ಯ ಆನಂದ್ ಇಬ್ಬರು ಕೂಡ ಅತಿಯಾಗಿ ಹೇಳ್ತಾರೆ. ಹೀಗೆ ಟ್ರೀಟ್ಮೆಂಟ್ ಶುರುವಾಗುತ್ತೆ. ದಿನಗಳು ಕಳೆದರೂ ಆರ್ಯ ಡಿಪ್ರೆಷನ್ ಇಂದ ಹೊರಗೆ ಬರೋದೇ ಇಲ್ಲ. ನಂತರ ದೇವ್ಕಿ ಹಾಗೂ ಆನಂದ್ ಆರ್ಯ ಜೊತೆ ಮಾತಾಡ್ತಾರೆ. ಆಗ ಆರ್ಯ ತನ್ನ ತಂದೆಗೆ ಈ ಕೆಲಸ ಮಾಡಿದ್ದು ಯಾರು ಎಂದು ಕೊನೆಗೂ ಹೇಳ್ತಾಳೆ. ಆರ್ಯ ಕೊಡೋ ಸ್ಟೇಟ್ಮೆಂಟ್ನ ಪ್ರಕಾರ ಮ್ಯಾಥ್ಯೂ ಎಲ್ಲರನ್ನ ಅಂದರೆ ಮೋಹಿತ್, ಚಾರ್ಲ್ಸ್, ಜಗನ್
ಹಾಗೆಯೇ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಹಿಡಿದು ಅರೆಸ್ಟ್ ಮಾಡ್ತಾನೆ. ಆರ್ಯ ಮೇಲಾಗಿರೋ ಅತ್ಯಾಚಾರದ ನ್ಯೂಸ್ ಟಿವಿಯಲ್ಲಿ ಬರಲು ಶುರುವಾಗುತ್ತೆ. ಡಿಕೆಗೂ ಈ ವಿಷಯ ಗೊತ್ತಾಗುತ್ತೆ. ಅದರಿಂದ ಅವನಿಗೂ ತುಂಬಾ ಬೇಜಾರಾಗುತ್ತೆ. ಏಕೆಂದರೆ ಡಿಕೆಗೆ ಆರ್ಯ ವಯಸ್ಸಿನ ಮಗಳಿರ್ತಾಳೆ. ನಂತರ ಎಲ್ಲರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಚಾರ್ಲ್ಸ್ ಹಾಗೂ ಮೋಹಿತ್ ದುಡ್ಡಿರೋ ವ್ಯಕ್ತಿಗಳಾಗಿರೋದ್ರಿಂದ ಸುಳ್ಳು ಸಾಕ್ಷ್ಯಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸುಳ್ಳನ್ನ ಸತ್ಯ ಎಂಬ ರೀತಿಯೇ ಅವರ ಲಾಯರ್ ವಾದ ಮಾಡ್ತಾನೆ. ತಿಂಗಳವರೆಗೂ ಕೋರ್ಟ್ನಲ್ಲಿ ಈ ಕೇಸ್ ನಡೆದರೂ ಆರ್ಯಾಗೆ ನ್ಯಾಯ ಸಿಗೋದಿಲ್ಲ. ಮೆಡಿಕಲ್ ರಿಪೋರ್ಟ್ ಅನ್ನು ಕೂಡ ಅವರು ಫೇಕ್ ಮಾಡೋ ಕಾರಣ ಕೇಸ್ ವಜಾ ಆಗುತ್ತೆ. ಎಲ್ಲರೂ ಕೂಡ ರಿಲೀಸ್ ಆಗ್ತಾರೆ. ಆರ್ಯ ಕುಟುಂಬಕ್ಕೆ ಎಷ್ಟು ನೋವಾಗುತ್ತೋ ಅಷ್ಟೇ ನೋವು ಡಿಕೆ ಹಾಗೂ ಮ್ಯಾಥ್ಯೂಗಾಗುತ್ತೆ. ನ್ಯಾಯ ಸಿಗದ ಆನಂದ್ ಕೋರ್ಟ್ನಲ್ಲೇ ಆ ನಾಲ್ವರಿಗೆ ಹೊಡಿತಾನೆ. ಹಾಗಾಗಿ ಆನಂದ್ ಅರೆಸ್ಟ್ ಆಗ್ತಾನೆ. ನಂತರ ಕೋರ್ಟ್ಗೆ ಕ್ಷಮೆ ಕೇಳೋ ಮೂಲಕ ರಿಲೀಸ್ ಮಾಡಲಾಗುತ್ತೆ. ಮನೆಗೆ ಬಂದಾಗ ತನಗೆ ನ್ಯಾಯ ಸಿಗದೆ ಇದ್ದಿದ್ದಕ್ಕೆ ಹಾಗೆಯೇ ಈ ಸಮಯದಲ್ಲಿ ತನ್ನ ತಾಯಿ ಇಲ್ಲ ಎಂಬ ನೋವಿನಲ್ಲಿ ಆರ್ಯ ದೇವಕಿ ಮುಖ ನೋಡಿಕೊಂಡು ಜೋರಾಗಿ ಕಿರುಚಾಡ್ತಾಳೆ. ಅಲ್ಲಿಂದ ಹೊರಗೆ ಬರೋ ದೇವಕಿ ಒಂದು ಕಡೆ ಅಳ್ತಾಳೆ. ಮರುದಿನ ದೇವಕಿ ತನ್ನ ಮತ್ತೊಬ್ಬಳು ಮಗಳನ್ನ ಸ್ಕೂಲ್ಗೆ ಬಿಡಲು ಹೋದಾಗ ಅವನು ಸ್ಕೂಲ್ನಲ್ಲಿರೋದನ್ನ ನೋಡಿ ಶಾಕ್ ಆಗುತ್ತೆ. ಪ್ರಿನ್ಸಿಪಲ್ ಬಳಿಯೂ ಮಾತಾಡ್ತಾಳೆ. ಆದರೆ ಏನು ಕೂಡ ಪ್ರಯೋಜನವಾಗಲ್ಲ. ಈ ಸಮಯದಲ್ಲಿ ಅವಳ ಎದುರಿಗೆ ಮೋಹಿತ್ ಬರ್ತಾನೆ. ಅವನ ಮುಖದಲ್ಲಿ ದೇವಕಿಗೆ ಸ್ವಲ್ಪವೂ ಗಿಲ್ಟ್ ಕಾಣಲ್ಲ. ಹೀಗೆ ಸ್ಕೂಲ್ ಮುಗಿಯುತ್ತೆ. ಅಲ್ಲಿಯೇ ಕಾಯುತ್ತಿದ್ದ ದೇವಕಿ ತನ್ನ ಕಾರ್ನಿಂದ ಮೋಹಿತ್ನನ್ನು ಕೊಲ್ಲಲು ಮುಂದಾಗ್ತಾಳೆ. ಆದರೆ ಅದು ಸಾಧ್ಯವಾಗಲ್ಲ. ನಂತರ ಮನೆಗೆ ಬರ್ತಾಳೆ. ದೇವಕಿ ತಲೆಯಲ್ಲಿ ಏನೇನೋ ಯೋಚನೆಗಳು ಓಡುತ್ತಿರುತ್ತೆ. ಆಗ ಅವಳ ನೆನಪಿಗೆ ಬರೋದು ಡಿಕೆ ಕೊಟ್ಟಿದ್ದ ಕಾರ್ಡ್. ಮರುದಿನವೇ ಅವನ ಆಫೀಸ್ಗೆ ಹೋಗ್ತಾಳೆ. ದೇವಕಿ ಕೇಳೋ ಹೆಲ್ಪ್ ಏನೆಂದರೆ ತನ್ನ ಮಗಳ ಜೀವನವನ್ನ ಹಾಳು ಮಾಡಿದ ಆ ನಾಲ್ವರ ಫುಲ್ ಇನ್ಫಾರ್ಮೇಶನ್ ಹಾಗೂ ಅವರ ಡೈಲಿ ರೋಟೀನ್. ಆಗ ಡಿಕೆ ಆ ಕೆಲಸ ಮಾಡಲು ಖುಷಿಯಿಂದಲೇ ಒಪ್ಪಿಕೊಳ್ತಾನೆ. ಮರುದಿನವೇ ಡಿಕೆ ಟ್ರೈನ್ ಸ್ಟೇಷನ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ನ ಫುಲ್ ಇನ್ಫಾರ್ಮೇಶನ್ ಕೊಡ್ತಾನೆ. ಅವನ ಮನೆ ಎಲ್ಲಿದೆ, ಕೆಲಸ ಮುಗಿದ ಮೇಲೆ ಆತ ಎಲ್ಲೆಲ್ಲಿ ಹೋಗ್ತಾನೆ, ಅವನಿಗಿರೋ ಕೆಟ್ಟ ಅಭ್ಯಾಸಗಳನ್ನೆಲ್ಲ ದೇವಕಿಗೆ ಹೇಳ್ತಾನೆ. ಆಗ ದೇವಕಿ ಮೀಟ್ ಮಾಡೋದು ತನ್ನ ಸ್ಟೂಡೆಂಟ್ಸ್ ಆದ ಮಂಗಳ ಮುಖಿಯರನ್ನ. ಅವರಿಗೂ ಆರ್ಯ ಬಗ್ಗೆ ಗೊತ್ತಿರುತ್ತೆ. ಆಗ ದೇವಕಿ ತನಗೆ ಬೇಕಾದ ಸಹಾಯ ಕೇಳ್ತಾಳೆ. ಅವರಿಂದಲೇ ಕುಡುಕನಾಗಿದ್ದ ಆ ಸೆಕ್ಯೂರಿಟಿ ಗಾರ್ಡ್ ಅನ್ನ ಕಿಡ್ನಾಪ್ ಮಾಡಿಸ್ತಾಳೆ. ಆಗ ಸೀನ್ ಚೇಂಜ್ ಆಗಿ ಈ ಸೀನ್ ಬೆಳಗ್ಗೆಯಲ್ಲಿ ಶುರುವಾಗುತ್ತೆ. ಎಚ್ಚರವಾದ ಆ ಸೆಕ್ಯೂರಿಟಿ ಗಾರ್ಡ್ಗೆ ಅವನ ಮನೆ ಕಾಣುತ್ತೆ. ಅವನ ದೇಹದಲ್ಲಿ ಏನೋ ಒಂದು ರೀತಿಯ ನೋವಿರುತ್ತೆ. ಆಗ ಅವನಿಗೆ ಗೊತ್ತಾಗುತ್ತೆ ಅವನ ಪ್ರೈವೇಟ್ ಪಾರ್ಟ್ ಅನ್ನೇ ಅವರು ಕತ್ತರಿಸಿದ್ದಾರೆ ಎಂದು. ಅದರಿಂದ ಜೋರಾಗಿ ಕಿರ್ಚುತ್ತಾ ಕೆಳಗೆ ಬಿದ್ದು ಆತನ ತಲೆಗೆ ನಲ್ಲಿ ಹೊಡೆದು ಅವನ ಪ್ರಾಣ ಹೊರಟೋಗುತ್ತೆ. ಈ ನ್ಯೂಸ್ ಟಿವಿಯ ಮೂಲಕ ಆರ್ಯಾಗೆ ಗೊತ್ತಾಗುತ್ತೆ. ಇತ್ತ ಮ್ಯಾಥ್ಯೂಗೆ ಈತನ ಸಾವಿಗೆ ಕಾರಣ ಆನಂದ್ ಇರಬಹುದು ಎಂಬ ಅನುಮಾನ ಬರುತ್ತೆ. ಇತ್ತ ಆರ್ಟ್ ಗ್ಯಾಲರಿಯಲ್ಲಿ ದೇವಕಿ ಡಿಕೆಯನ್ನ ಮೀಟ್ ಮಾಡ್ತಾಳೆ. ಅಲ್ಲಿ ಡಿಕೆ ಚಾರ್ಲ್ಸ್ನ ಫುಲ್ ಇನ್ಫಾರ್ಮೇಶನ್ ಅನ್ನ ಪೆನ್ ಡ್ರೈವ್ನ ಮೂಲಕ ಕೊಡ್ತಾನೆ. ಹಾಗೆಯೇ ಡಿಕೆಯಿಂದ ಚಾರ್ಲ್ಸ್ಗೆ ತುಂಬಾ ಇಷ್ಟ ಪ್ರೋಟೀನ್ ಶೇಕ್ ಎಂದು ಗೊತ್ತಾಗುತ್ತೆ. ಆಗ ದೇವಕಿಗೆ ಆಪಲ್ ಸೀಡ್ಸ್ ನೆನಪಿಗೆ ಬರುತ್ತೆ. ಸಾಕಷ್ಟು ಆಪಲ್ಗಳನ್ನ ಮನೆಗೆ ತೆಗೆದುಕೊಂಡು ಬಂದು ಅದರಲ್ಲಿರೋ ಸೀಡ್ಸ್ಗಳನ್ನ ಕಲೆಕ್ಟ್ ಮಾಡ್ತಾಳೆ. ಮಿಕ್ಸಿಯ ಮೂಲಕ ಅದನ್ನೆಲ್ಲ ಪೌಡರ್ ಮಾಡ್ತಾಳೆ. ಏಕೆ ಎಂದು ನಮಗೆ ಮುಂದೆ ಗೊತ್ತಾಗುತ್ತೆ. ಚಾರ್ಲ್ಸ್ ಮನೆಯಲ್ಲಿಲ್ಲದ ಸಮಯ ನೋಡಿಕೊಂಡು ದೇವಕಿ ಡೂಪ್ಲಿಕೇಟ್ ಕೀ ಬಳಸಿ ಮನೆಯ ಒಳಗೋಗ್ತಾಳೆ. ತುಂಬ ಹೊತ್ತು ಹುಡುಕಿದ ಮೇಲೆ ಅವಳಿಗೆ ಚಾರ್ಲ್ಸ್ ಯೂಸ್ ಮಾಡೋ ಆ ಪ್ರೋಟೀನ್ ಬಾಟಲ್ ಕಾಣುತ್ತೆ. ಆಗ ದೇವಕಿ ಕೆಲಸ ಶುರು ಮಾಡ್ತಾಳೆ. ತಂದಿದ್ದ ಆಪಲ್ ಸೀಡ್ಸ್ ಪೌಡರ್ ಅನ್ನ ಅದಕ್ಕೆ ತುಂಬಿಸ್ತಾಳೆ. ಮರುದಿನ ಚಾರ್ಲ್ಸ್ ಮನೆಯಲ್ಲೇ ವರ್ಕೌಟ್ ಮಾಡುತ್ತಾ ಅದೇ ಪೌಡರ್ ಅನ್ನ ಮಿಕ್ಸ್ ಮಾಡಿಕೊಂಡು ಕುಡಿತಾನೆ. ಕುಡಿದ ಸ್ವಲ್ಪ ಸಮಯದಲ್ಲೇ ಚಾರ್ಲ್ಸ್ ಅತಿಯಾಗಿ ಬೆವರ್ತಾನೆ. ಅವನ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನಂತರ ಅವನಿಗೆ ಸ್ಟ್ರೋಕ್ ಆಗಿ ಕೆಳಗೆ ಬೀಳ್ತಾನೆ. ಕೈ ಕಾಲನ್ನು ಆಡಿಸಲು ಕೂಡ ಅವನಿಂದ ಆಗೋದಿಲ್ಲ. ಅವನ ಬಾಯಲ್ಲಿ ನೊರೆ ಬರುತ್ತಿರುತ್ತೆ. ಆಗ ಬಂದ ಅವನ ಫ್ರೆಂಡ್ ಚಾರ್ಲ್ಸ್ ನನ್ನ ಹಾಸ್ಪಿಟಲ್ಗೆ ಸೇರಿಸ್ತಾನೆ. ಆಗ ಅಲ್ಲಿಗೆ ಬಂದ ಪೊಲೀಸ್ ಟೀಮ್ಗೆ ಗೊತ್ತಾಗುವುದೇನೆಂದರೆ ಚಾರ್ಲ್ಸ್ ನನ್ನ ಆಪಲ್ ಸೀಡ್ಸ್ ನಿಂದ ಯಾರೋ ಕೊಲ್ಲಲು ಪ್ರಯತ್ನ ಪಟ್ಟಿದ್ದಾರೆ ಎಂದು. ಸ್ನೇಹಿತರೆ, ಆಪಲ್ ಸೀಡ್ಸ್ ನಲ್ಲಿ ಸೈನೈಡ್ ಇರುತ್ತೆ. ಸ್ವಲ್ಪ ಪ್ರಮಾಣದಲ್ಲಿ ಅದನ್ನ ತಿಂದರೆ ಏನು ಕೂಡ ಆಗಲ್ಲ. ಆದರೆ ಹೆಚ್ಚಾಗಿ ಅದನ್ನ ಸೇವಿಸಿದರೆ
ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ಅಥವಾ ಸಾವು ಕೂಡ ಆಗುತ್ತೆ. ಇತ್ತ ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದ ಮೋಹಿತ್ಗೆ ಚಾರ್ಲ್ಸ್ನ ಬಗ್ಗೆ ಗೊತ್ತಾಗಿ ಹಾಸ್ಪಿಟಲ್ಗೆ ಹೋಗ್ತಾನೆ. ಮೋಹಿತ್ ಹಾಸ್ಪಿಟಲ್ಗೆ ಹೋದ ಕೂಡಲೇ ದೇವ್ಕಿ ಅವನ ಮನೆಗೋಗ್ತಾಳೆ. ಅಲ್ಲಿ ದೇವ್ಕಿ ಏನೋ ಕೆಲಸ ಮಾಡಲು ಶುರು ಮಾಡ್ತಾಳೆ. ಇತ್ತ ಮೋಹಿತ್ಗೆ ಅವನ ಮನೆಗೆ ಬೆಂಕಿ ಬಿದ್ದಿದೆ ಎಂದು ಕಾಲ್ ಬರುತ್ತೆ. ಆಗ ಮ್ಯಾಥ್ಯೂ ಅವನನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗಿ ನೋಡಿದರೆ ಅಲ್ಲೇನೂ ಆಗಿರೋದಿಲ್ಲ. ಆಗ ಮ್ಯಾಥ್ಯೂ ಅಲ್ಲಿಂದ ಹೋಗದೆ ಅವನ ಮನೆಯನ್ನ ಸುಮ್ಮನೆ ಚೆಕ್ ಮಾಡ್ತಾನೆ. ಮಾಡಿದಾಗ ಅವರಿಗೆ ಮೋಹಿತ್ ಯೂಸ್ ಮಾಡೋ ಡ್ರಗ್ಸ್ ಸಿಗುತ್ತೆ. ಹಾಗೆ ಡಸ್ಟ್ಬಿನ್ ಅಲ್ಲಿ ಅವರಿಗೆ ಕಟ್ ಮಾಡಿರೋ ಆಪಲ್ಸ್ ಕಾಣುತ್ತೆ. ಸ್ನೇಹಿತರೆ, ಅದನ್ನೆಲ್ಲ ದೇವ್ಕಿಯೇ ತಂದು ಹಾಕಿರೋದು. ಇದನ್ನು ನೋಡಿದ ಮ್ಯಾಥ್ಯೂ ಅಂದುಕೊಳ್ತಾನೆ, ಚಾರ್ಲ್ಸ್ ನನ್ನ ಕೊಲ್ಲಲು ಪ್ರಯತ್ನ ಪಟ್ಟಿರೋದು ಈ ಮೋಹಿತ್ತೆ ಎಂದು. ಆಗ ಮ್ಯಾಥ್ಯೂ ಡ್ರಗ್ಸ್ ಹಾಗೂ ಅಟೆಂಪ್ಟ್ ಟು ಮರ್ಡರ್ ಕೇಸ್ನಲ್ಲಿ ಮೋಹಿತ್ನನ್ನು ಅರೆಸ್ಟ್ ಮಾಡ್ತಾನೆ. ಈ ಸಮಯದಲ್ಲಿ ಮ್ಯಾಥ್ಯೂಗೆ ಒಂದು ಸ್ಪೆಕ್ಸ್ ಕಾಣುತ್ತೆ. ಆಗ ಅವನಿಗೆ ಅನುಮಾನ ಬರೋದು ಆರ್ಯ ತಾಯಿ ದೇವ್ಕಿ ಮೇಲೆ. ಇತ್ತ ದೇವ್ಕಿ ಚಾರ್ಲ್ಸ್ ಇರೋ ಹಾಸ್ಪಿಟಲ್ಗೆ ಹೋಗ್ತಾಳೆ. ನಿನ್ನ ಈ ಸ್ಥಿತಿಗೆ ನಾನೇ ಕಾರಣ ಎಂದು ಅವನಿಗೆ ಹೇಳ್ತಾಳೆ. ಈ ವಿಷಯ ತಿಳಿದ ಚಾರ್ಲ್ಸ್ನಿಂದ ಏನು ಕೂಡ ಮಾಡಲು ಸಾಧ್ಯವಾಗಲ್ಲ. ಚಾರ್ಲ್ಸ್ ಹಾಗೂ ಮೋಹಿತ್ಗಾಗಿರೋ ಶಿಕ್ಷೆಯೆಲ್ಲ ಆರ್ಯಗೆ ಗೊತ್ತಾಗುತ್ತೆ. ಆಕೆ ಅಂದುಕೊಳ್ತಾಳೆ, ಇದನ್ನೆಲ್ಲ ಮಾಡುತ್ತಿರೋದು ನನ್ನ ತಂದೆಯೇ ಎಂದು. ಆದ್ದರಿಂದ ಖುಷಿಯಾದ ಆರ್ಯ ತನಗಿಷ್ಟವಾದ ಪ್ಲೇಸ್ಗೆ ಟ್ರಿಪ್ಗೆ ಹೋಗೋಣ ಎಂದು ತನ್ನ ತಂದೆಗೆ ಮೆಸೇಜ್ ಮಾಡ್ತಾಳೆ. ಅದನ್ನು ನೋಡಿದ ಆನಂದ್ಗೆ ತುಂಬಾ ಖುಷಿಯಾಗುತ್ತೆ. ಇತ್ತ ಮ್ಯಾಥ್ಯೂ ದೇವ್ಕಿಯನ್ನ ಮೀಟ್ ಮಾಡಿ ಆ ಸ್ಪೆಕ್ಸ್ನ ಬಗ್ಗೆ ಕೇಳ್ತಾನೆ. ಆಗ ದೇವ್ಕಿ ಹೇಳ್ತಾಳೆ, ಇದು ನನ್ನದಲ್ಲ ಎಂದು. ಆಗ ಆಕೆ ಅದೇ ರೀತಿಯ ಮತ್ತೊಂದು ಸ್ಪೆಕ್ಸ್ ಅನ್ನ ಅವನಿಗೆ ತೋರಿಸ್ತಾಳೆ. ಆದರೂ ಅವಳಲ್ಲಿದ್ದ ಭಯದಿಂದ ಮ್ಯಾಥ್ಯೂಗೆ ಗೊತ್ತಾಗುತ್ತೆ ಇದನ್ನೆಲ್ಲ ಮಾಡುತ್ತಿರೋದು ದೇವ್ಕಿನೇ ಎಂದು. ಆಗಿನಿಂದ ದೇವ್ಕಿಯನ್ನು ಫಾಲೋ ಮಾಡಲು ಶುರು ಮಾಡ್ತಾನೆ. ಒಂದು ಜಾಗದಲ್ಲಿ ಡಿಕಿಯನ್ನ ದೇವ್ಕಿ ಮೀಟ್ ಮಾಡಿರೋದು ಮ್ಯಾಥ್ಯೂಗೆ ಗೊತ್ತಾಗುತ್ತೆ. ಆಗ ಮ್ಯಾಥ್ಯೂ ಡಿಕಿಯನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗ್ತಾನೆ. ಆದರೆ ಅವನಿಂದ ಯಾವುದೇ ಉತ್ತರ ಮ್ಯಾಥ್ಯೂಗೆ ಸಿಗೋದೇ ಇಲ್ಲ. ನೆಕ್ಸ್ಟ್ ಸೀನ್ನಲ್ಲಿ ನಮಗೆ ಜೈಲಿನಲ್ಲಿರೋ ಮೋಹಿತ್ನನ್ನ ತೋರಿಸಲಾಗುತ್ತೆ. ಅಲ್ಲಿರೋ ಖೈದಿಗಳೇ ಅವನಿಗೆ ಟಾರ್ಚರ್ ಕೊಡ್ತಿರ್ತಾರೆ. ಆಗ ಅವನನ್ನ ನೋಡಲು ಜಗನ್ ಬರ್ತಾನೆ. ಬಂದ ಅವನಿಗೆ ಮೋಹಿತ್ ಹೇಳ್ತಾನೆ, ಚಾರ್ಲ್ಸ್ನನ್ನು ನಾನು ಕೊಲೆ ಮಾಡಲು ಪ್ರಯತ್ನ ಪಟ್ಟಿಲ್ಲ, ಯಾರೋ ಇದನ್ನೆಲ್ಲ ಮಾಡ್ತಿದ್ದಾರೆ. ನೆಕ್ಸ್ಟ್ ಟಾರ್ಗೆಟ್ ನೀನೆ ಎಂದು ಹೇಳ್ತಾನೆ. ಆದರೆ ಅವನ ಮಾತನ್ನ ಜಗನ್ ಸೀರಿಯಸ್ ಆಗಿ ತಗೊಳ್ಳಲ್ಲ. ತನ್ನ ಫ್ರೆಂಡನ್ನ ನೋಡಲು ಜಗನ್ ಹಾಸ್ಪಿಟಲ್ಗೆ ಹೋಗ್ತಾನೆ. ನಿನ್ನ ಈ ಸ್ಥಿತಿಗೆ ಕಾರಣ ಯಾರೆಂದು ಪದೇ ಪದೇ ಕೇಳಿದಾಗ ತುಂಬಾ ಪ್ರಯತ್ನ ಪಟ್ಟು ಚಾರ್ಲ್ಸ್ ಆರ್ಯ ತಾಯಿ ಎಂದು ಹೇಳಿ ಸತ್ತೋಗ್ತಾನೆ. ಆಗ ಜಗನ್ ದೇವ್ಕಿಯ ಫ್ಯಾಮಿಲಿಯನ್ನ ಕೊಲ್ಲಬೇಕೆಂದು ನಿರ್ಧಾರ ಮಾಡ್ತಾನೆ. ಹೀಗೆ ಡಿಕೆ ಜಗನ್ನನ್ನೇ ಫಾಲೋ ಮಾಡ್ತಿರ್ತಾನೆ. ಈ ರೀತಿ ಫಾಲೋ ಮಾಡುತ್ತಿರೋದು ಜಗನ್ಗೆ ಗೊತ್ತಾಗಿ ಬಿಡುತ್ತೆ. ಇತ್ತ ದೇವ್ಕಿ ಫ್ಯಾಮಿಲಿ ಆರ್ಯ ಇಷ್ಟದಂತೆ ಟ್ರಿಪ್ಗೆ ಹೋಗಲು ತಯಾರಾಗ್ತಾರೆ. ಇತ್ತ ಜಗನ್ ಡಿಕೆಯ ಆಫೀಸ್ಗೆ ಬರ್ತಾನೆ. ಅವನಿಗೆ ಹೊಡೆದು ಬಾಯಿ ಬಿಡಿಸ್ತಾನೆ. ದೇವ್ಕಿಯ ಮನೆಯನ್ನ ತಿಳಿದುಕೊಳ್ತಾನೆ. ನಂತರ ಅವನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ. ಇತ್ತ ಎಲ್ಲರೂ ಟ್ರಿಪ್ಗೆ ಹೋಗ್ತಾರೆ. ಜಗನ್ ಮನೆಗೆ ಬರ್ತಾನೆ. ಬಂದರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅಲ್ಲಿ ಕೆಲಸ ಮಾಡೋ ವ್ಯಕ್ತಿಯಿಂದ ದೇವ್ಕಿ ಫ್ಯಾಮಿಲಿ ಎಲ್ಲಿಗೋಗಿದ್ದಾರೆ ಎಂದು ಗೊತ್ತಾಗುತ್ತೆ. ಅಲ್ಲಿಗೇನೆ ಆತ ಹೋಗಲು ಮುಂದಾಗ್ತಾನೆ. ಇತ್ತ ದೇವ್ಕಿಗೆ ತನ್ನ ಮಗಳ ಪ್ರೀತಿ ಸಿಗೋದೇ ಇಲ್ಲ. ಆರ್ಯ ಇನ್ನು ದೇವ್ಕಿಯನ್ನ ತಾಯಿ ಎಂದು ಒಪ್ಪಿಕೊಳ್ಳದೆ ದ್ವೇಷ ಮಾಡ್ತಿರ್ತಾಳೆ. ಇತ್ತ ಪೊಲೀಸರಿಗೆ ಡಿಕೆ ಮರ್ಡರ್ನ ಬಗ್ಗೆ ಗೊತ್ತಾಗುತ್ತೆ. ಮ್ಯಾಥ್ಯೂ ಅಲ್ಲಿಗೆ ಬರ್ತಾನೆ. ಸತ್ತು ಹೋಗಿರೋ ಡಿಕೆ ಸ್ಪೆಕ್ಸ್ನಲ್ಲಿ ಕ್ಯಾಮ್ರಾ ಇದೆ ಎಂಬ ಅನುಮಾನ ಬರುತ್ತೆ. ನೋಡಿದರೆ ಅದರಲ್ಲಿ ಒಂದು ಮೆಮೊರಿ ಕಾರ್ಡ್ ಇರುತ್ತೆ. ಅದರಲ್ಲೇನಿದೆ ಎಂದು ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಡಿಕೆಯನ್ನ ಕೊಂದಿದ್ದು ಜಗನ್ ಎಂದು. ಹಾಗೆಯೇ ಜಗನ್ ದೇವ್ಕಿಯ ಫ್ಯಾಮಿಲಿಯನ್ನ ಕೊಲ್ಲಲು ಹೊರಟಿದ್ದಾನೆ ಎಂಬ ವಿಷಯ ಮ್ಯಾಥ್ಯೂಗೆ ಗೊತ್ತಾಗುತ್ತೆ. ಹಾಗೆಯೇ ಈಗ ದೇವ್ಕಿ ಫ್ಯಾಮಿಲಿ ಎಲ್ಲಿದೆ ಎಂದು ಪತ್ತೆ ಮಾಡಲು ಶುರು ಮಾಡ್ತಾನೆ. ಇತ್ತ ಜಗನ್ ಕೊನೆಗೂ ದೇವ್ಕಿ ಫ್ಯಾಮಿಲಿ ಇರೋ ಜಾಗಕ್ಕೆ ಬಂದು ಬಿಡ್ತಾನೆ. ಒಂದು ಜಾಗದಲ್ಲಿದ್ದ ಆನಂದ್ಗೆ ಹೊಡೆದು ಪ್ರಜ್ಞೆ ತಪ್ಪಿಸ್ತಾನೆ. ನಂತರ ಆರ್ಯಾಳ ಮುಂದೆ ಬರ್ತಾನೆ. ಅವನನ್ನ ನೋಡಿದ ಆರ್ಯಾಗೆ ಅತಿಯಾದ ಭಯವಾಗಿ ಜೋರಾಗಿ ಕಿರುಚಾಡ್ತಾಳೆ. ಆಗ ಅಲ್ಲಿಗೆ ಬಂದ ದೇವ್ಕಿಗೆ ಜಗನ್ ಕಂಡು ತುಂಬಾ ಗಾಬರಿಯಾಗುತ್ತೆ. ಆರ್ಯಾಗೆ ಅಲ್ಲಿಂದ ಓಡಲು ಹೇಳ್ತಾಳೆ. ಆಗ ಜಗನ್ ದೇವ್ಕಿಗೆ ಹೊಡೆಯಲು ಶುರು ಮಾಡ್ತಾನೆ. ನಂತರ ಪ್ಲಾಸ್ಟಿಕ್ ಕವರ್ನಿಂದ ಅವಳ ಉಸಿರುಗಟ್ಟಿಸಿ ಸಾಯಿಸ್ತಾನೆ. ನಂತರ ಜಗನ್ ಆರ್ಯನನ್ನು ಕೊಲ್ಲಲು ಹೋಗ್ತಾನೆ. ಇತ್ತ ದೇವ್ಕಿ ಇನ್ನೂ ಸತ್ತಿರೋದಿಲ್ಲ. ಆಕೆ
ಪ್ರಜ್ಞೆ ತಪ್ಪಿರ್ತಾಳೆ. ಹಾಗೆ ಅವಳಿಗೆ ಪ್ರಜ್ಞೆ ಬಂದು ತನ್ನ ಮಗಳನ್ನ ಕಾಪಾಡಲು ಹೋಗ್ತಾಳೆ. ಇತ್ತ ಜಗನ್ಗೆ ಆರ್ಯ ಸಿಗೋದಿಲ್ಲ. ಆಗ ಜಗನ್ನ ಎದುರಿಗೆ ಸತ್ತು ಹೋಗಿದ್ದಾಳೆ ಎಂದುಕೊಂಡಿದ್ದ ದೇವ್ಕಿ ಮುಂದೆ ಬರ್ತಾಳೆ. ಅವಳನ್ನ ಕೊಲ್ಲಲು ಗನ್ ತೆಗೆದಾಗ ಅಲ್ಲಿಗೆ ಆಫೀಸರ್ ಮ್ಯಾಥ್ಯೂ ಬರ್ತಾನೆ. ಇಬ್ಬರ ನಡುವೆ ಫೈಟ್ ನಡೆಯುತ್ತೆ. ಜಗನ್ನ ಗನ್ ದೇವ್ಕಿಗೆ ಸಿಗುತ್ತೆ. ಇಬ್ಬರಿಂದಲೂ ಜಗನ್ ಲಾಕ್ ಆಗ್ತಾನೆ. ದೇವ್ಕಿ ಅವಳ ಕಂಟ್ರೋಲ್ನಲ್ಲೇ ಇರೋದಿಲ್ಲ. ಅವಳನ್ನ ಸಮಾಧಾನ ಮಾಡೋ ಮ್ಯಾಥ್ಯೂ ಅವಳ ಕೈನಲ್ಲಿದ್ದ ಗನ್ನನ್ನ ತಗೋತಾನೆ. ನಂತರ ನನ್ನ ಈ ಗನ್ನಲ್ಲಿ ಶೂಟ್ ಮಾಡು ಎಂದು ಅವಳಿಗೆ ಕೊಡ್ತಾನೆ. ಅದನ್ನು ನೋಡಿದ ಜಗನ್ಗೆ ತುಂಬಾ ಭಯವಾಗುತ್ತೆ. ತನ್ನ ಫ್ರೆಂಡ್ಸ್ಗಳನ್ನೆಲ್ಲ ಈಕೆ ಯಾವ ರೀತಿ ಕೊಂದಳು ಎಂದು ಮ್ಯಾಥ್ಯೂಗೆ ಹೇಳ್ತಾನೆ. ಆಗ ಮ್ಯಾಥ್ಯೂ ಹೇಳ್ತಾನೆ, ನನಗೆ ಎಲ್ಲವೂ ಗೊತ್ತು ಎಂದು. ಈ ವಿಷಯವನ್ನ ಮರೆಯಲ್ಲಿದ್ದ ಆರ್ಯ ಕೇಳಿಸಿಕೊಳ್ತಾಳೆ. ಅವಳಿಗೆ ದೊಡ್ಡ ಶಾಕ್ ಆಗುತ್ತೆ. ಅಲ್ಲಿಂದ ಹೊರಬಂದ ಆರ್ಯ ಮೊದಲ ಬಾರಿಗೆ ಅಮ್ಮ ಎಂದು ಕೂಗ್ತಾಳೆ. ಅದನ್ನು ಕೇಳಿದ ದೇವ್ಕಿ ಗನ್ನಲ್ಲಿದ್ದ ಅಷ್ಟು ಬುಲೆಟ್ಗಳನ್ನ ಜಗನ್ನ ಎದೆಗೆ ಇಳಿಸ್ತಾಳೆ. ಹಾಗೆ ಆತ ಸತ್ತೋಗ್ತಾನೆ. ಆಗ ಬಂದ ಆರ್ಯ ದೇವ್ಕಿಯನ್ನ ತಬ್ಬಿಕೊಂಡು ಮುತ್ತು ಕೊಡುತ್ತಾ ತನ್ನ ಅಮ್ಮನ ಬಳಿ ಕ್ಷಮೆ ಕೇಳ್ತಾಳೆ. ಹಾಗೆಯೇ ದೇವ್ಕಿಯನ್ನ ಅಮ್ಮ ಎಂದು ಒಪ್ಪಿಕೊಳ್ತಾಳೆ. ಕೊನೆಗೂ ದೇವ್ಕಿಗೆ ತನ್ನ ಮಗಳು ಸಿಗ್ತಾಳೆ. ಅಲ್ಲಿಗೆ ಮಾಮ್ ಮೂವಿಯನ್ನ ಎಂಡ್ ಮಾಡಲಾಗಿದೆ.